ಕೊಡ್ತಕ್ಕಂಥ ಪದಾರ್ಥಗಳೆಲ್ಲ ಹೊರದೇಶದವ್ರು ಕೊಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋದೆ. ಆದರೆ ಅವ್ರಿಗೆ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಇದೆಯಾ? ನಮ್ಮ ಬಗ್ಗೆ ಚಿಂತೆ ಇದೆಯಾ? ದುಡ್ಡು ಮಾಡಬೇಕಷ್ಟೇ. ಅವರು ದುಡ್ಡು ಮಾಡೋದು, ಮೆಡಿಸಿನ್ ಕೊಡೋದು, ಅದರಲ್ಲಿ ದುಡ್ಡು ಮಾಡೋದು. ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ನಮ್ಮ ಒಂದು ಕಂಪ್ನಿ ಕಡೆಯಿಂದ ಒಂದು 20 ರಿಂದ 25 ವರ್ಷಗಳ ಚರಿತ್ರೆ ಇರ್ತಕ್ಕಂಥ ಕಂಪ್ನಿ RCM ಕಂಪ್ನಿ ಅಂತ. ಇಲ್ಲಿ ನೋಡ್ತಕ್ಕಂಥ ಪ್ರಾಡಕ್ಟ್ ಎಲ್ಲ ಕೂಡ ಸ್ವದೇಶಿ ಪ್ರಾಡಕ್ಟ್, ನಮ್ಮ ದೇಶದ ಸಂಪತ್ತು, ಜೊತೆಯಲ್ಲಿ ಆರೋಗ್ಯದ ಸಂಪತ್ತು. ಇದನ್ನು ಬಳಸ್ತಕ್ಕಂಥವರೆಲ್ಲರಿಗೂ ಕೂಡ ನಿರಂತರವಾಗಿ ಆರೋಗ್ಯವಾಗಿ ಪೂರ್ಣ ಆಯಸ್ಸನ್ನು ಪೂರೈಸೋದಕ್ಕೆ ಮತ್ತು ಹಾಸ್ಪಿಟ್ಲ್ ಕಡೆ ಹೋಗೋದನ್ನು ತಡೆಗಟ್ಟೋದಕ್ಕೆ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಮಹತ್ವ ಇದೆ. ಇದನ್ನು ನಮಗೆ ತಿಳಿಸ್ಕೊಟ್ಟು ಮಾರ್ಗದರ್ಶನ ಮಾಡಿ ಜೊತೆಯಲ್ಲಿ ನಮ್ಮನ್ನು ಮುಂದೆ ಕರ್ಕೊಂಡೋಗ್ತಕ್ಕಂಥ ನಾಯಕರಾಗಿ ಒಂದು 20 ವರ್ಷಗಳ ಅನುಭವವನ್ನು ಹಂಚಿಕೊಂಡು ಹತ್ತಾರು ಜನನ ಲಕ್ಷಾಂತರಪತಿ ಮಾಡೋದರಲ್ಲಿ, ಜೊತೆಯಲ್ಲಿ ಆರೋಗ್ಯ ಕೊಡೋದರಲ್ಲಿ, ಇನ್ನೊಂದು ವಿಶೇಷವಾಗಿ ಸ್ವದೇಶಿ ಅಭಿಯಾನದಲ್ಲಿ ಪಾಲ್ಗೊಂಡು ಲಕ್ಷಾಂತರ ಜನನ ಆ ದಾರಿಗೆ ತಗೊಂಬಂದಿರ್ತಕ್ಕಂಥ ಮಾತೆ, ನಮ್ಮ ಆರೋಗ್ಯದ ಮಾತೆ ಆಗಿರ್ತಕ್ಕಂಥ ಶುಭ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಕಡೆಯಿಂದ ಆಧಾರದ ಸ್ವಾಗತ. ನಾವು ತಿನ್ನುವಂಥ ಪದಾರ್ಥ ತಿಂತಾ ಇದ್ದೀವಿ, ಅದರಿಂದ ನಾವು ಜೀವಿಸ್ತಾ ಇದ್ವಿ. ಆ ಜೀವಿಸೋದ್ರಿಂದ ಸುಮಾರಷ್ಟು ಸಮಸ್ಯೆಗಳು ಬರ್ತಿದೆ. ಆ ಸಮಸ್ಯೆ ಯಾಕೆ ಬಂದಿದೆ, ಎಲ್ಲಿ ಬರ್ತಾ ಇದೆ, ಎಲ್ಲಿ ತಪ್ಪಾಗ್ತಿದೆ ಅಂತ ವಿಚಾರ ತಿಳ್ಕೊಳ್ಳೋದಕ್ಕೆ ಅದರಲ್ಲಿ ಅಭಿಯಾನದಲ್ಲಿ ಒಂದು 4 ರಿಂದ 5 ವರ್ಷಗಳಿಂದ ಆ ಅಭಿಯಾನದಲ್ಲಿ ಕೈಗೊಂಡು ಒಂದು ರಾಯಲ್ಟಿ ಅನ್ನೋ ಲೆವೆಲ್ಗೆ ರೀಚ್ ಆಗಿ ಇವತ್ತು 10 ಜನಕ್ಕೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಒಂದು IAS ಎಕ್ಸಾಮ್ ಬರೆದು ಮತ್ತು ಇಂಜಿನಿಯರ್ ಎಕ್ಸಾಮ್ ಬರೆದು ಅದರಲ್ಲಿ ಪಾಸಾಗಿ ದೇಶ ಕಟ್ಟೋದು ಸ್ವದೇಶಿ ಪದಾರ್ಥ ಆಂದೋಲನದಲ್ಲಿ ಕೈಗೊಂಡಿರ್ತಕ್ಕಂಥ ನಮ್ಮ ಕಿರಣ್ ಸರ್ ಬಂದಿದ್ದಾರೆ. ಅವ್ರಿಗೆ ನಮ್ಮಲ್ಲಿ ಪಡೆದು ನಮ್ಮ ಕಡೆಯಿಂದ ಆಧಾರದ. ಅದೇ ಥರ ಎಲ್ಲ ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥ ನಮ್ಮ ಮುಂಚೋಡಪ್ಪ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮಲ್ಲಿ ಪರವಾಗಿ ನಮ್ಮ ಕಡೆಯಿಂದ. ಇವತ್ತು ರಾಜಣ್ಣವ್ರಿಗೆ ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ, ಕೆಂಬು ಕೇಳೋದಲ್ಲ ಅವ್ರ ಪರಿಸ್ಥಿತಿ. ಆದರೂ ಕೂಡ ನನ್ನಿಂದ ಜನಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ನನ್ನ ಹೆಸರು ಅಮರವಾಗಿ ಇರಬೇಕು, ನನ್ನಿಂದ 4 ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂಗಡಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರು ಪ್ರಯತ್ನ ಪಡ್ತಿದ್ದಾರೆ. ಅದು ಸರಿಯಾದ ದಾರಿಗೆ ತಗೊಂಡೋಗೋದಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ. ನನ್ನ ಪರಿಚಯ ನಿಮಗೆಲ್ರಿಗೂ ಕೂಡ ಹೊಸಬ್ರಿಗಾಗಿರೋದಕ್ಕೋಸ್ಕರ ಮಾಡ್ಕೊತೀನಿ. ನನ್ನ ಹೆಸರು ರಮೇಶ್ ಅಂತ, ಮೂಲತಃ ಕೋಲಾರ ಭಾಗದ ಹಳ್ಳಿಯ ರೈತನ ಮಗ. ಒಂದು 10 ವರ್ಷಗಳಿಂದ ಈ ಪದಾರ್ಥವನ್ನು ಬಳಸ್ಕೊತಾ. ನಾನೇನು ಟೀಚರು ಅಲ್ಲ, ಡಿಗ್ರಿ ಸ್ಟೂಡೆಂಟು ಅಲ್ಲ, ನಾನು ಸಾಮಾನ್ಯ ಮನುಷ್ಯ. ಆದರೆ ಇವತ್ತು ಈ ಪದಾರ್ಥ ನನ್ನ ಟೀಚಿಂಗ್ ಮಾಡೋ ಮಟ್ಟಕ್ಕೆ ಬಂದಿದೆ, ಆರೋಗ್ಯದಲ್ಲಿ ಅವೇರ್ನೆಸ್ ಕೊಡೋ ಮಟ್ಟಕ್ಕೆ ತಂದಿದೆ, ನಾನು ಆದಾಯ ಮಾಡೋ ಮಟ್ಟಕ್ಕೆ, ನನ್ನ ಕುಟುಂಬವನ್ನು ಕಾಪಾಡೋ ಮಟ್ಟಕ್ಕೆ, ಅದರಲ್ಲಿ ವಿಶೇಷವಾಗಿ ನನ್ನ ಮಕ್ಕಳನ್ನು ಒಂದು ಸ್ವದೇಶಿ ಕಡೆ ಅಭಿಯಾನದಲ್ಲಿ ತೊಡಗಿಸ್ಕೊಳ್ಳೋ ಕಡೆ ಹೊರಟಿರ್ತಕ್ಕಂಥ ಪ್ರಯತ್ನದಲ್ಲಿ ನಿಮ್ಮ ಮುಂದೆ ಮಾತಾಡೋಂಥ ಭಾಗ್ಯ ಬಂದಿದೆ. ಹೆಚ್ಚಿಗೆ ನಾನೇನು ಮಾತಾಡಲಿಕ್ಕೆ ಹೋಗೋದು, ಯಾಕಂದ್ರೆ ನಾನು ಬರ್ತಾ ಇರ್ತೀನಿ. ನಮ್ಮ ಮೇಡಮ್ ಅವ್ರು ಬಂದಿರೋದು ಅಪರೂಪ. ಅವ್ರ ಮಾತನ್ನು ಕೇಳೋಣ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಹೆಣ್ಣು ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗ್ತಿದೆ, ಕಷ್ಟದ ಪರಿಸ್ಥಿತಿ ಯಾಕೆ ಆಗ್ತಿದೆ, ಮಣ್ಣಿನ ಪರಿಸ್ಥಿತಿ ಏನಾಗ್ತಿದೆ, ಮತ್ತು ನಾವು ತಿಂತಕ್ಕಂಥ ಪದಾರ್ಥಗಳ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡೋಕ್ಕೆ ಮೇಡಮ್ನವ್ರಿಗೆ ಈ ಕಾರ್ಯಕ್ರಮವನ್ನು ಬಿಟ್ಕೊಡ್ತೀವಿ.